ಸೂಪರ್ ಆಗಿದೆ, ಚೆನ್ನಾಗಿಲ್ಲ, ಬರೀ ಮೈಯಲ್ಲಿ ನಿಂತಿರುವಂತದ್ದು, ಒಂದು ಅಂಡರ್ವೇರ್ ಹಾಕೊಂಡು ನಿಂತಿರುವಂತ ಸೀನ್ ಇದೆ. ಇದು ಸಮಾಜಕ್ಕೆ ಒಳ್ಳೆ ಮಾಹಿತಿ ಕೊಡುವಂತ ಸಿನಿಮಾನ. ಇದು ಸಿನಿಮಾ ಏನಿದೆ ಚಿತ್ರ ನಾವು ನೋಡಿಲ್ಲ ಇದುವರೆಗೂ, ಬಟ್ ಯಶ್ ಅವ್ರಿಗೆ ಇದು ಸೂಕ್ತ ಅಲ್ಲ. ಯಶ್ ಅಂತ ಅಂದ್ರೆ ಎಲ್ಲಾ ಚಿತ್ರರಂಗದಲ್ಲಿರೋ, ಕನ್ನಡ ಚಿತ್ರರಂಗದಲ್ಲಿರುವಂತ ಎಲ್ಲಾ ನಟರಲ್ಲಿ ಅವರು ಸಹ ಒಬ್ರು ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರುವಂತ ನಟ. ಯಶ್ ಚಿತ್ರ ಅಂದ್ರೆ ಒಂದು ತಾಯಿ ಸೆಂಟಿಮೆಂಟ್ ಇರುತ್ತೆ, ಏನೋ ಒಂದು ಚಿತ್ರದಲ್ಲಿ ಒಂದು ಮೆಸೇಜ್ ಇರುತ್ತೆ ಸಮಾಜಕ್ಕೆ ಕೊಡುವಂತದ್ದು. ಬಟ್ ಎಲ್ಲೋ ಒಂದ್ ಕಡೆ ಈ ಟಾಕ್ಸಿಕ್ ಚಿತ್ರ ಟ್ರೈಲರ್ ಬಂದಿರೋದು, ಅದ್ರಲ್ಲಿ ಕೊಟ್ಟಿರುವಂತ ಕೆಲವೊಂದು ಚಿತ್ರ, ಕೆಲವೊಂದು ವಿಡಿಯೋಸ್ ನಿಜವಾಗ್ಲೂ ಅದು ಸಮಾಜಕ್ಕೆ ಹಾನಿಕರ, ಅದು ಒಳ್ಳೇದು ಅಲ್ಲ. ಇವತ್ತು ಸ್ತ್ರೀ ಶಕ್ತಿ ಮಹಿಳಾ ಸಂಘಟನೆ, ಇವತ್ತು ಶಿವಶಕ್ತಿ ಮಹಿಳಾ ಸಂಘಟನೆ ಹಾಗೂ ಎಲ್ಲಾ ಮಹಿಳೆಯರು ಸೇರಿ ಈ ಒಂದು ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ. ಬಿಕಾಸ್ ಎಲ್ಲೋ ಒಂದು ಕಡೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ದೌರ್ಜನ್ಯ ಅತ್ಯಾಚಾರಗಳ ಪ್ರಕರಣ ಹೆಚ್ಚಾಗ್ತಾ ಇದೆ ಅಂತ ಒಂದು ಕಡೆ ಅಂದ್ರೆ, ಇನ್ನೊಂದು ಕಡೆ ನಮ್ಮ ಹೆಣ್ಮಕ್ಳು ಬೆತ್ತಲೆ ಆಗ್ತಾ ಇರೋಂತ ನೋಡ್ತಾ ಇದ್ವಿ. ಬಟ್ ಈಗ ಗಂಡು ಮಕ್ಕಳು ಚಿತ್ರದಲ್ಲಿ ಬೆತ್ತಲೆ ಆಗಿ ಬರ್ತಾ ಇರೋದು, ಅನೇಕ ಕಮೆಂಟ್ಸ್ ನ ನೋಡಿದ್ರೆ ಅಲ್ಲಿ ಪಾನ್ ವಿಡಿಯೋಸ್ ಅಂತ ಕಮೆಂಟ್ ಮಾಡ್ತಾರೆ. ಇಂಥ ಒಂದು ವಿಕೃತವಾದಂತ ಸಿನಿಮಾ ಎಷ್ಟು ಬೇಕಾ ಅಂತಾರೆ, ತುಂಬಾ ಕಾಂಟ್ರವರ್ಸಿಗೆ ಆಗ್ತಾ ಇದೆ. ಬಟ್ ಸಿನಿಮಾದಲ್ಲಿ ಪೂರ್ತಿ ಸಿನಿಮಾದಲ್ಲಿ ಏನಾದ್ರು ಈ ತರ ಒಂದು ವಲ್ಗರಿಟಿ ಇರುವಂತ ಸಿನಿಮಾ ಆಗಿದ್ರೆ ನಿಜವಾಗ್ಲೂ ಮುಂದಿನ ದಿವಸದಲ್ಲಿ ಈ ಚಿತ್ರದ ವಿರುದ್ಧ ನಾವು ಖಂಡಿಸುವಂತ ಕೆಲಸ ಮಾಡ್ತೀವಿ. ಬಟ್ ಈಗ ನಮ್ಮ ಧ್ವನಿ, ಎಲ್ಲಾ ಮಹಿಳೆಯರ ಧ್ವನಿ, ಈ ಚಿತ್ರದಲ್ಲಿರುವಂತ ಕೆಲವೊಂದು ಆಡಿಯೋಸ್, ವಿಡಿಯೋಸ್ ಅಂಡ್ ಚಿತ್ರಗಳನ್ನ ಅದನ್ನ ರಿಮೂವ್ ಮಾಡಬೇಕು ಅಂತ ಹೇಳಿ. ಬಟ್ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದಕ್ಕೆ ನಮ್ಮ ಕರ್ನಾಟಕದಲ್ಲಿ ಅದು ಹೆಣ್ಣು ಮಕ್ಕಳು ಇಂಥ ಒಂದು ಸಿನಿಮಾ ನೋಡೋದೇ ಬೇಡ, ನಾವು ಇದಕ್ಕೆ ಧಿಕ್ಕಾರ ಹೋಗುವಂತ ಕೆಲಸ ಮಾಡ್ತೀವಿ. ಸಿನಿಮಾ ರಿಲೀಸ್ ಆದ್ಮೇಲೆ ಏನಿದೆ ಸಿನಿಮಾದಲ್ಲಿ ನಿಜವಾದ ಸ್ಟೋರಿ ಅನ್ನೋಂಥದ್ದು ನೋಡಿ ಅದ್ರ ವಿರುದ್ಧ ಧ್ವನಿ ಎತ್ತುವಂತ ಕೆಲಸ ಎಲ್ಲ ಮಹಿಳೆಯರು ಮಾಡ್ತೀವಿ.